ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸಚಿವರಾದ ಬಳಿಕ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಚುಂಚನಗಿರಿಗೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನೂತನ ಕೇಂದ್ರ ಸಚಿವರನ್ನ ಶ್ರೀಮಠ ಸ್ವಾಗತಿಸಿದರು. ಬಳಿಕ ಶ್ರೀಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಕಾಲಭೈರೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಮುಂದುವರಿಸುವುದಕ್ಕೆ ಬೆಲೆ ಏರಿಕೆ ಮಾಡಿದ್ದಾಗಿ ಕಾಂಗ್ರೆಸ್ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಜನರಿಂದಲೇ ದುಡ್ಡು ವಸೂಲಿ ಮಾಡಿ ಜನರಿಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ. ಯಾರ್ಯಾರಿಗೋ ದಾನ ಮಾಡ್ತಾರೆ ಎನ್ನುವಂತಹ ಗಾದೆ ಇದೆಯಲ್ಲ, ಹಾಗೆ ಆಯಿತು. ಕಾಲಭೈರವನ ದರ್ಶನ ಮಾಡಿ ಶ್ರೀ ಆಶೀರ್ವಾದವನ್ನ ಪಡೆದಿದ್ದೇನೆ. ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಕೋರಿಕೆ ಸಲ್ಲಿಸಿದ್ದೇನೆ. ಕೇಂದ್ರ ಸರ್ಕಾರದಲ್ಲಿ 2 ಕಠಿಣ ಇಲಾಖೆ ಸಿಕ್ಕಿದೆ. ರಾಜ್ಯಕ್ಕೆ ಉತ್ತಮ ಕೊಡುಗೆ ನೀಡುವ ಅವಕಾಶವೂ ಸಿಕ್ಕಿದೆ. ಅದನ್ನು ನಿಭಾಯಿಸುತ್ತೇನೆ ಎಂದರು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡುವುದಕ್ಕಿಂತ ಸರ್ಕಾರದ ದುರಾಡಳಿತದ ವಿರುದ್ಧ ಜನರೇ ದಂಗೆ ಏಳಬೇಕು ಎಂದರು. ನಮ್ಮ ಕುಲದೇವರು ಕಾಲಭೈರೇಶ್ವರನಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ದಕ್ಕೆ ಮತ್ತು ದೇಶದಲ್ಲಿ ನಮ್ಮ ರಾಜ್ಯವನ್ನು ನಾನೇನು ಪ್ರತಿನಿಧಿಸ್ತಾ ಇದ್ದೇನೆ, ನಮ್ಮ ರಾಜ್ಯಕ್ಕೆ ಗೌರವ ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಸಮಾಜದ ಗೌರವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಕಾಲಭೈರೇಶ್ವರನ ಒಂದು ಸಂಪೂರ್ಣವಾದಂಥ ಅನುಗ್ರಹವನ್ನು ಬೇಡಿದ್ದೇನೆ. ನಮ್ಮ ರಾಜ್ಯದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಭಗವಂತನಲ್ಲಿ ಕೇಳಿದ್ದೇನೆ. ಅದೇ ರೀತಿಯಲ್ಲಿ 2 ಇಲಾಖೆಗಳು ಅತ್ಯಂತ ಕಠಿಣವಾದಂಥ ಇಲಾಖೆಗಳು, ಭಾಳ ಸೂಕ್ಷ್ಮವಾದ ಇಲಾಖೆಗಳು ಇದ್ದಾವೆ. ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕಾಲಭೈರವೇಶ್ವರನ ಅನುಗ್ರಹ, ಗುರುಗಳ ಆಶೀರ್ವಾದ ಏನು ಬೇಕಿದೆ ಅದನ್ನು ಪಡೀಲಿಕ್ಕೆ ಬಂದಿದೆ. ಏನು ನಿನ್ನೆ ಡೀಸೆಲ್ಲು ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಅದಕ್ಕೀಗಾಗಲೇ ನಮ್ಮ ಎಂ.ಬಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು, ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ, ಅದಕ್ಕೋಸ್ಕರ ಸರ್ಚಾರ್ಜನ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅವರೇ ಒಪ್ಕೊಂಡಿದ್ದಾರಲ್ಲ. ಆ 5 ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದಲೇ ದುಡ್ಡು ವಸೂಲಿ ಮಾಡಿ ಅದು ಯಾರೋ ದಾನ ಮಾಡ್ತಾರಂತಲ್ಲ, ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ನಾಡಿನ ಜನತೆಗೆ ಹೇಳ್ತೇನೆ, ಇವತ್ತು ನಾಡಿನ ಸಂಪತ್ತನ್ನು, ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ. ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು 87 ಕೋಟಿನೋ 88 ಕೋಟಿ ಲೂಟಿ ಆದಂಥ ಘಟನೆ. ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ. ಜನತೆ, ನಾನು ಮನವಿ ಮಾಡ್ತೇನೆ, ಈ ರೀತಿಯ ಈ ಸರ್ಕಾರದ ದುರಾಡಳಿತ, ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ, ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆಯೇ ಇವತ್ತು ಪ್ರತಿಭಟನೆ ಮಾಡಬೇಕು. BJP ಪಕ್ಷ, JDS ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ, ಒಂದು ಜನತೆಯ ದುಡ್ಡನ್ನು ಸರಿಯಾದ ರೀತಿ ಬಳಕೆ ಮಾಡಿ, ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ CS ಪುಟ್ಟರಾಜು, ಮಾಜಿ ಶಾಸಕ ಸುರೇಶ್ ಗೌಡ ಉಪಸ್ಥಿತರಿದ್ದರು. ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಹೌದು, ರಾಜೀವ್ ಮತ್ತು ಅವರ ಸ್ನೇಹಿತರ ಲಕ್ಷ ವೃಕ್ಷ ಯೋಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸಸಿಗಳನ್ನು ನೆಡೋದು, ಬೆಳೆಸೋದು ಬಹಳ ಒಳ್ಳೆಯ ಕೆಲಸ. ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತೆ ವಿನಃ ನಮ್ಮ ದುರಾಸೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧಿ ಹೇಳಿದ್ದಾರೆ.
ನಮ್ಮ ದುರಾಸೆಗಳಿಂದ ಕಾಡು ನಶಿಸಿ ಹೋಗ್ತಾ ಇದೆ. ಕಾಡು ಕನಿಷ್ಠ ಪಕ್ಷ 30% ಇರಬೇಕು. ನಮ್ಮಲ್ಲಿ ಈಗ 19ರಿಂದ 20% ಇದೆ. ಸರಾಸರಿ 30% ಇರಬೇಕು. ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಕಾಡು ಇದೆ. ಯಾವಾಗಲೂ ಗಾಳಿ, ನೀರು, ಭೂಮಿ, ಆಕಾಶ ಇವೆಲ್ಲ ಸ್ವಚ್ಛವಾಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಪ್ರಕೃತಿಯನ್ನ ಗೌರವಿಸಬೇಕು, ಸಂರಕ್ಷಣೆ ಮಾಡಬೇಕು. ನಾವೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ನಮಗಾಗಿ ಇರೋದಲ್ಲ, ನಾವು ಪ್ರಕೃತಿಗೋಸ್ಕರ ಇರಬೇಕು. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂತೆ ಕಾಡು ಕೂಡ ಬೆಳಿಬೇಕು. ಪ್ರಕೃತಿಯಲ್ಲಿ ಸಮತೋಲನ ಇರಬೇಕು. ಈ ವರ್ಷ ಬಹಳ ತಾಪಮಾನ ಏರಿಕೆಯಾಗಿತ್ತು. ದೆಹಲಿಯಲ್ಲಿ 50 ಡಿಗ್ರಿಗೂ ಹೆಚ್ಚು ಏರಿಕೆಯಾಗಿತ್ತು. ಮಳೆ ಕಡಿಮೆಯಾಗಿದೆ, ಉಷ್ಣಾಂಶ ಜಾಸ್ತಿ ಆಗಿದೆ. ಗಿಡ ನೆಟ್ಟು ಅವುಗಳ ಸಂರಕ್ಷಣಾ ಕಾರ್ಯವನ್ನು ಮಾಡ್ತಿದ್ದಾರೆ. ಇದು ಬಹಳ ಶ್ಲಾಘನೀಯ ಕೆಲಸ ಅಂತ ಶ್ಲಾಘಿಸಿದ್ರು. ನಾಡಿನ ಘನತೆಯ ಮುಖ್ಯಮಂತ್ರಿಗಳು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರೆರೆಯುವ ಮೂಲಕ ಮಾಡಿಕೊಡ್ತಾ ಇದ್ದಾರೆ. ವೃಕ್ಷ ಕೇವಲ ನೆಡುವುದು ಮಾತ್ರವಲ್ಲ, ಅದನ್ನು ರಕ್ಷಣೆ ಮಾಡುವ, ಸಂರಕ್ಷಣೆ ಮಾಡುವ, ಸಂವರ್ಧನೆ ಮಾಡುವ ಎಲ್ಲ ಕೆಲಸಗಳನ್ನು ನಾವೆಲ್ಲರೂ ಕೈಗೊಳ್ಳಬೇಕು. ಅದಕ್ಕೆ ಮುಂಚೂಣಿಯಾಗಿ ಕಳೆದ 5 ವರ್ಷಗಳಲ್ಲಿ 1 ಲಕ್ಷ ಸಸಿಗಳನ್ನ ಮೈಸೂರು ನಗರದಲ್ಲಿ ಹಸಿರು ಮೈಸೂರು ಈಶ್ವರ ಖಂಡ್ರೆ ಅವರು ಕಾಡು ನಶಿಸಿ ಹೋಗ್ತಾ ಇದೆ. ಕಾಡು ಕನಿಷ್ಠ ಪಕ್ಷ ಪ್ರಕೃತಿನಲ್ಲಿ 30% ಕಾಡಿದೆ. ನಮ್ಮಲ್ಲಿ ಎಷ್ಟಪ್ಪ ಈಶ್ವರ ಇದೆ ಈಗ? ನನ್ನ ಪ್ರಕಾರ 19-20% ಇದೆ. 30% ಇಲ್ಲ. 30% ಇಲ್ಲ. ಸುಮಾರು 19ರಿಂದ 20% ಇರ್ಬೋದು. ಅದರಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಇದೆ. ಇದು ಸರಾಸರಿ 30% ಇರಬೇಕು ಕಾಡು. ಆ 30% ಕನಿಷ್ಠ ಪಕ್ಷ ಕಾಡಿದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಯಾವಾಗಲೂ ಕೂಡ ಗಾಳಿ, ನೀರು, ಭೂಮಿ, ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ನಮಗೋಸ್ಕರ ಇರೋದಲ್ಲ, ನಾವು ಪ್ರಕೃತಿಗೋಸ್ಕರ ಇರಬೇಕು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿ ಬಗ್ಗೆ ಪ್ರೀತಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂತೆಲ್ಲ ಕಾಡು ಕೂಡ ಬೆಳೆಯಬೇಕು. ಪ್ರಕೃತಿನಲ್ಲಿ ಸಮತೋಲನ ಇರಬೇಕು. ಆ ಸಮತೋಲನ ಇದ್ರೂ ಮಾತ್ರ ಅದು ಜನಜೀವನ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ.
ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಶಾಸಕ ತನ್ವೀರ್ ಸೇಠ್, ಸುತ್ತೂರು ಶ್ರೀ ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿ, ರಾಜೀವ್ ಸ್ನೇಹ ಬಳಗದ ಅಧ್ಯಕ್ಷರಾದ ಎಚ್.ಬಿ. ರಾಜೀವ್ ಇನ್ನಿತರರು ಉಪಸ್ಥಿತರಿದ್ದರು. ಶಾಂತಿ, ಸೌಹಾರ್ದತೆ, ತ್ಯಾಗದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮಂಡ್ಯದಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಗರದ ಶಂಕರ ಮಠದ ಬಳಿ ಇರುವಂತಹ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ನಂತರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಪ್ರಾರ್ಥನೆಯ ನಂತರ ಪರಸ್ಪರವಾಗಿ ಆಲಿಂಗಿಸಿಕೊಂಡು ಹಬ್ಬದ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡರು. ಹಬ್ಬದ ನಿಮಿತ್ತ ನಗರದ ವಿವಿಧ ಮಸೀದಿಗಳ ಸದಸ್ಯರು ಈದ್ಗಾ ಮೈದಾನದಲ್ಲಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದರು. अल्लाह सुकून और भाईचारगी को पैदा फरमा। अल्लाह जो कुछ हमने मांगा बड़े बड़े कर ले ऐसा मिला दबे और तुम्हें गले मिला मिला बाहर है मिला हाँ देखो कैमरा के गले मिला ऐसा बात देखो उधर देखो. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ನಯೀಂ ಮಾತನಾಡಿ, ದೇವರು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಭಾಗ್ಯ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ. ಜಿಲ್ಲೆಯಲ್ಲಿ ಮಳೆ ಬೆಳೆಯಾಗಿ ರೈತರ ಬದುಕು ಹಸಿರಾಗಿರಲಿ ಅಂತ ಶುಭ ಕೋರಿದರು. ನಮ್ಮ ಬಕ್ರೀದ್ ಹಬ್ಬದ ಎಲ್ಲ ಬಾಂಧವರಿಗೆ, ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ದೇವರು ಭಗವಂತ ಐಸು ಆರೋಗ್ಯ ಕೊಟ್ಟು ಶಾಂತಿ ನೆಮ್ಮದಿ ಕೊಟ್ಟು ಭಗವಂತ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ. ಈ ಮಂಡ್ಯ ಜಿಲ್ಲೆಯ ರೈತರ ಬಾಂಧವರಿಗೆ ಒಂದು ಮಳೆ ಬೆಳೆಯಿಂದ ಒಂದು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಹಸರಂಗೆ ಬಾಳಂತ ಆ ಭಗವಂತ ಅಲ್ಲ ಪ್ರಾರ್ಥನೆ ಮಾಡಿದ್ವಿ. ಒಂದು ನೆಮ್ಮದಿಯಂತ ಇರೋಂಥ ಜೀವನ ಭಗವಂತ ಬಕ್ರೀದ್ ಹಬ್ಬ ವರ್ಷಕ್ಕೆ ರಂಜಾನ್ ಹಬ್ಬ ಬತ್ತು ಯಾವತ್ತೂ ಕೂಡ ನಾವು ಹೇಳಿದ್ದು ಮಳೆ ಬೆಳೆ ಬೀಳಲಿ, ನಮ್ಮ ರೈತರು ಚೆನ್ನಾಗಿದ್ದರೆ ಹಸಿರಾಗಿದ್ದರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹಸಿರಾಗಿರ್ತದೆ ಜೀವನ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಾವೇರಿ ನೀರಿಗಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ 9 ತಿಂಗಳಿನಿಂದ ನಡೆಸ್ತಾ ಇರುವಂತಹ ಹೋರಾಟ ಮುಂದುವರೆದಿದೆ. ಪ್ರತಿ ಸೋಮವಾರ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳನ್ನು ನಡೆಸ್ತಾ ಇರುವಂತಹ ಹೋರಾಟ ಇವತ್ತು ಕೂಡ ಮುಂದುವರೆದಿದ್ದು, ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯದ ಕಾವೇರಿ ವನದ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರೈತ ಮುಖಂಡೆ ಸುನಂದಾ ಜೈರಾಮ್ ಮಾತನಾಡಿ, ಕಳೆದ 9 ತಿಂಗಳಿನಿಂದ ಕಾವೇರಿ ಪ್ರಾಧಿಕಾರದ ತೀರ್ಪನ್ನು ಖಂಡಿಸಿ ಹೋರಾಟವನ್ನು ನಡೆಸಲಾಗ್ತಾ ಇದ್ದು, ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರದ ಬಗ್ಗೆ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಹೀಗಾಗಿ ಕಾವೇರಿ ಕೊಳ್ಳದ ಸಂಸದರು ಒಗ್ಗೂಡಬೇಕಾಗಿದೆ ಅಂತ ನುಡಿದರು. ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಿಲ್ಲ, ಈ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಬರೆ ಎಳೆದಿದೆ ಅಂತ ಕಿಡಿಕಾರಿದ್ರು. 9 ತಿಂಗಳಿಂದ ನಡೆಸ್ತಿರ್ತಕ್ಕಂಥ ನಿರಂತರ ಹಾಗೂ ವಾರದ ಹೋರಾಟಗಳು ಇವತ್ತು ಕೂಡ ಮುಂದುವರೆದಿದೆ.
ಕಾವೇರಿ ನದಿ ನೀರಿನ ಪ್ರಾಧಿಕಾರದ ಆದೇಶವನ್ನು ವಿರೋಧ ಮಾಡ್ತಾ, ಹಾಗೆಯೇ ಕರ್ನಾಟಕ ಸರ್ಕಾರ ತನ್ನ ರಾಜ್ಯದ ಜನತೆಯ, ರೈತ ಬಾಂಧವರ ಕಾವೇರಿ ಕೊಳ್ಳಭಾಗದ ಒಂದು ಸಂರಕ್ಷಣೆಯನ್ನು, ನೀರನ್ನು ಸಂರಕ್ಷಿಸಿ ಬೆಳೆಗೆ, ಜಾನುವಾರುಗಳಿಗೆ ಕುಡಿಲಿಕ್ಕೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿನ ನಿರ್ವಹಿಸದೇ ಇರುವ ಕಾರಣ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೂಡ ಈಗಾಗಲೇ ಚುನಾವಣೆ ಮುಗಿದಿದೆ, ಎಲ್ಲ ಸಂಸದರುಗಳು ಕೂಡ ಆಯ್ಕೆಯಾಗಿದ್ದಾರೆ. ಕಾವೇರಿ ಕೊಳ್ಳಭಾಗದ ಎಲ್ಲ ಸಂಸದರುಗಳು ಒಗ್ಗೂಡುವ ಅಗತ್ಯ ಇದೆ. ಮಂಡ್ಯ ಜಿಲ್ಲೆಯ ಸಂಸದರು ನಿನ್ನೆ ಈ ವಿಷಯವಾಗಿ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ವಿಷಯದಲ್ಲಿ ನಾನು ಕೆಲಸ ಮಾಡ್ತೀನಿ, ಅದನ್ನು ನಾನು ಪ್ರಯತ್ನಪಟ್ಟು ಹೋರಾಡ್ತೇನೆ ಅಂತೇಳಿ ಮಂಡ್ಯ ಸಂಸದರ ಜೊತೆ 8 ಜಿಲ್ಲೆಯ ಸಂಸದರುಗಳು ಒಗ್ಗೂಡಿ ಪ್ರಧಾನಿಗಳ ಮೇಲೆ ಒತ್ತಡ ತಂದು ಕಾನೂನು ಚೌಕಟ್ಟಿನೊಳಗಿರುವಂಥ ಈ ಒಂದು ವಿಷಯವನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಿದೆ. ಆ ಕಾರಣ ಕರ್ನಾಟಕ ಸರ್ಕಾರ ಈ ಎಲ್ಲರನ್ನೂ ಒಳಗೊಂಡಂತೆ ಒಂದು ಚರ್ಚೆ ಮಾಡುವ ಅತ್ಯಗತ್ಯತೆ ಖಂಡಿತ ಇದೆ. ಇದೇ ಸಂದರ್ಭದಲ್ಲಿ ಸಾಹಿತಿ ದಿವಂಗತ ಜಯಲಕ್ಷ್ಮಿ ಸೀತಾಪುರ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ವಿಜಯಲಕ್ಷ್ಮಿ ಸೀತಾಪುರ ಅವರು ಮೈಸೂರಿನಲ್ಲಿ ಜಾನಪದ ಸಂಶೋಧಕಿಯಾಗಿ ವೃತ್ತಿಯನ್ನಾರಂಭಿಸಿ ನಂತರ ಆ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ನಿಧನ ಜಾನಪದ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ದೇವರು ಅವರ ಕುಟುಂಬಕ್ಕೆ ಇವರ ಸಾವಿನ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನ ನೀಡಲಿ ಅಂತ ಸಂತಾಪ ಸೂಚಿಸಿದರು. ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ಇನ್ನು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಸೀತಾಪುರ ಗ್ರಾಮದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಭಾಗದ ಸಂಶೋಧಕಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಇವತ್ತು ಆ ಜಾನಪದ ವಿಭಾಗದ ನಿರ್ದೇಶಕರಾಗಿ, ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಜಾನಪದ ಸಾಹಿತ್ಯ ಸಂಗ್ರಹ ಸೇರಿದಾಗೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಲೇಖಕಿ ಕೂಡ ಆಗಿದ್ರು, ಅವರು ಸಂಶೋಧಕಿ ಕೂಡ ಆಗಿದ್ರು. ಅವರ ಅಗಲಿಕೆ ಜಾನಪದ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟವೇ ಸರಿ. ಅವರಿಗೆ ಜಿಲ್ಲೆಯ ಜನರ ಪರವಾಗಿ ನಾವೆಲ್ಲ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಂಕರ್ ಗೌಡ, ಜೈ ಕರ್ನಾಟಕ ಪರಿಷತ್ತಿನ ನಾರಾಯಣ ಸ್ವಾಮಿ, ಕೆ ಬೋರಯ್ಯ, ತುಳಸೀಧರ್, ಮುದ್ದೇಗೌಡ, ಇಂಡ್ವಾಳು ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿನೋದ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸಂಜಯ್ ಸರ್ಕಲ್ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ಬೈಕ್ಗೆ ನೇಣು ಕುಣಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ತಾಲೂಕು ಪ್ರದರ್ಶನ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಕಿವಿಯಲ್ಲಿ ಹೂ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಂತರ ಬೆಂಗಳೂರು ಮೈಸೂರು ಹೆದ್ದಾರಿಗಿಳಿದ ಕಾರ್ಯಕರ್ತರು ಮಾನವ ಸರಪಳಿಯನ್ನು ನಿರ್ಮಿಸಿ ಹೆದ್ದಾರಿಯನ್ನು ತಡೆದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಇಳಿಕೆ ಮಾಡುವಂತೆ ಆಗ್ರಹ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದು ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ 3 ರೂಪಾಯಿ ಮತ್ತು 3.5 ರೂಪಾಯಿ ಜಾಸ್ತಿ ಮಾಡಿದೆ.
ಇದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ತಮ್ಗಳಿಗೆಲ್ಲ ಗೊತ್ತು, ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀರಿ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಪ್ರತಿಯೊಂದು ಕೂಡ ಅವ್ರು ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ 20 ರೂಪಾಯಿ ಇದ್ದಂಥ ಪೇಪರು 100 ರೂಪಾಯಿ ಆಗಿದೆ. ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ 25%. ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾ ಇದೆ. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಒತ್ತಾಯ ಅಂತ ಹೇಳಿದ್ರೆ 3 ರೂಪಾಯಿ 3.5 ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದ್ದೀರೋ ಆ ಆದೇಶನ ಹಿಂಪಡಿಬೇಕು. ಇನ್ ಕೇಸ್ ನೀವೇನಾದ್ರು ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು, ನಮ್ಮ BJP ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇವರು ವಾಪಸ್ ತಗೊಳ್ಳೋ ತನಕನೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರೇಟ್ ಜಾಸ್ತಿ ಆಗಬಾರ್ದು. ಇದು ಜಾಸ್ತಿ ಆಗೋದ್ರಿಂದ ನೀವು ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗ್ತಾವೆ. ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗ್ತಾವೆ, ಕಾಫಿ ರೇಟ್ ಜಾಸ್ತಿ ಆಗುತ್ತೆ, ಹಾಲು ಜಾಸ್ತಿ ಆಗುತ್ತೆ, ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಇಬ್ಬರೂ ಕೂಡ ಕೂತು ಇವತ್ತೇ ಈ ಏನು ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ವಕ್ತಾರ ಸಿಟಿ ಮಂಜು, ಡಾಕ್ಟರ್ ಸಿದ್ದರಾಮಯ್ಯ, H ಅರವಿಂದ್, ನಾಗಾನಂದ, ವಿದ್ಯಾ ನಾಗೇಂದ್ರ, ರೂಪಾ, ವಿವೇಕ್, ಶಿವು, ಕೆಂಪಬೋರಯ್ಯ ಸೇರಿದಂತೆ ಇತರರು ಭಾಗವಹಿಸಿದರು. HD ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ನಂತರ ಪರಿಸರ ನಾಶ ಮಾಡುವ ಕೆಲಸಕ್ಕೆ ಸಹಿ ಮಾಡಿರೋದು ಈ ನಾಡಿನ ದೌರ್ಭಾಗ್ಯವಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಶಿವನಂಜು ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿಮಲೆ ಅಭಯಾರಣ್ಯ ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿದ್ದು ಅತ್ಯಂತ ಸೂಕ್ಷ್ಮಜೀವಿ ಹಾಗೂ ಪ್ರಾಣಿ ಸಂಕುಲಗಳು ಮತ್ತು ಸಸ್ಯ ಸಂಕುಲಗಳು ಇರುವ ಸೂಕ್ಷ್ಮ ಪರಿಸರ ಅಭಯಾರಣ್ಯ ಪ್ರದೇಶವಾಗಿದೆ. ಇಂತಹ ಪರಿಸರದಲ್ಲಿ 485.77 ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಅನುಮತಿ ನೀಡಿರುವುದನ್ನು ಎಲ್ಲಾ ಪರಿಸರ ವಾಗ್ಮಿಗಳು ಹಾಗೂ ಪರಿಸರ ಪ್ರೇಮಿಗಳು ಖಂಡಿಸುವುದಾಗಿ ತಿಳಿಸಿದರು. ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದರೆ 99,388 ಬೃಹತ್ ಮರಗಳು, ಜೀವ ಸಂಕುಲಗಳು ಹಾಗೂ ಔಷಧಿ ಸಸ್ಯಗಳ ಮಾರಣ ಹೋಮವಾಗಲಿದೆ, ಅಂತರ್ಜಲ ಹಾಗೂ ಭೂಕುಸಿತಕ್ಕೆ ಕಾರಣವಾಗಲಿದೆ ಅಂತ ತಿಳಿಸಿದರು. ಅರಣ್ಯ ಇಲಾಖೆಯ ಉಪಸಂರಕ್ಷಣಾಧಿಕಾರಿಗಳು ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಅಡಿಯಲ್ಲಿ ಈ ಗಣಿಗಾರಿಕೆ ಯೋಜನೆಗೆ ಅನುಮತಿ ನೀಡದಂತೆ ವಿರೋಧ ವ್ಯಕ್ತಪಡಿಸಿ ಗಣಿಗಾರಿಕೆಗೆ ಅನುಮತಿ ನೀಡದಂತೆ ಶಿಫಾರಸು ಮಾಡಿತ್ತು. 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲು ಬಿಡೋದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಈಗ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ನಂತರ ಆ ಫೈಲ್ಗೆ ಸಹಿ ಮಾಡಿದ್ದಾರೆ ಅಂತ ದೂರಿದ್ರು. ಸನ್ಮಾನ್ಯ HD ಕುಮಾರಸ್ವಾಮಿಯವರವರು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂಥ ನಂತರ ಅವರು ಸಹಿ ಹಾಕಿದಂಥ ಮೊದಲೇ ಕಡತವೇ ಪರಿಸರ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಕಡತ ಅಂತಕ್ಕಂಥದ್ದು ಕೇಳಿ ಇದು ಈ ನಾಡಿನ ದುರ್ದೈವ ದುರಂತ ಅಂತ ಅಂದ್ಬಿಟ್ಟು ಪರಿಸರವಾದಿಗಳು ನಂಬ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸ್ವಾಮಿಮಲೆ ಅರಣ್ಯ ಪ್ರದೇಶ, ಪಶ್ಚಿಮ ಘಟ್ಟಗಳ ಸಾಲಿಗೆ ಸೇರಿರ್ತಕ್ಕಂಥ ಪ್ರದೇಶ, ಜೊತೆಗೆ ಬೃಹತ್ ಅರಣ್ಯಗಳು ಮತ್ತು ವಿವಿಧ ಸಸ್ಯಗಳು, ಔಷಧಿ ಸಸ್ಯಗಳು, ಜೀವ ಸಂಕುಲಗಳು ಇರತಕ್ಕಂಥ ಒಂದು ಸೂಕ್ಷ್ಮ ಪರಿಸರ ಪ್ರದೇಶ. ಇಂಥ ಪರಿಸರ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲ ಪರಿಸರವಾದಿಗಳು ಮತ್ತು ಸಾರ್ವಜನಿಕರು ಒಕ್ಕೊರಲಿಂದ ನಾವು ಖಂಡಿಸ್ತೇವೆ. ಸುಮಾರು 477.85 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಮಾಡಿಕೊಟ್ಟಿದ್ದಾರೆ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜೀವಜಲ ಸಂಪತ್ತು, ಅರಣ್ಯ ಸಂಪತ್ತು ಮತ್ತು ಜೀವ ಸಂಕುಲಗಳು ನಾಶ ಆಗ್ತವೆ. ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದು ಬೇಡ ಅಂಥೇಳಿ ಅಲ್ಲಿಯ ಬಳ್ಳಾರಿ ಜಿಲ್ಲೆಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಮತ್ತು ಅದಕ್ಕೆ ಕೂಡ ಅವಕಾಶ ನೀಡಬಾರ್ದು ಅಂತ ಕೂಡ ಒಂದು ಇದನ್ನು ಕೂಡ ವರದಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೂಡ 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಹೇಳಿದ ನಂತರವೂ ಕೂಡ ಇಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಇದು
ಸರಿಯಲ್ಲ. ಇದು ಅವರು ಮರುಪರಿಶೀಲನೆ ಮಾಡಬೇಕು. ಏಕೆ ಅಂತಂದರೆ ಪರಿಸರಕ್ಕೆ ಮಾರಕ ಆಗ್ತಕ್ಕಂಥ ಇದನ್ನು ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು. ಮತ್ತೆ ಹೇಳ್ತಾರೆ ಕುಮಾರಣ್ಣವರು ಮತ್ತೊಂದು ಮಾತು ಹೇಳ್ತಾರೆ, ಸಸಿಗಳನ್ನ ನೆಡೋದಕ್ಕೆ 123 ಕೋಟಿ ರೂಪಾಯಿ ನಾವು ಕಂಪ್ನಿಯವ್ರು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 123 ಕೋಟಿ ರೂಪಾಯಿ ಅಲ್ಲ, 123 ಲಕ್ಷ ಕೋಟಿ ರೂಪಾಯಿನಲ್ಲೂ ಕೂಡ ಅಂಥ ಪರಿಸರವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ? ಸನ್ಮಾನ್ಯ ಕುಮಾರಣ್ಣವರೇ ಯೋಚನೆ ಮಾಡಿ. ಅಂಥ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಇಂಥದಕ್ಕೆ ಯಾತಿಗೆ ಗಣಿಗಾರಿಕೆ ಅವಕಾಶ ಕೊಡ್ತೀರಿ? ಕುದುರೆಮುಖ ಐರನ್ ಕಂಪನಿಯ ಮುಚ್ಚುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಘನ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿದೆ. ಏನು ಆದೇಶವನ್ನು ಮಾಡಿದೆ ಅಂತ ಹೇಳಿದರೆ, ಎಲ್ಲಿ ನಾವು ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದರೂ ಪರಿಸರವನ್ನು ಪುನಃ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಎಲ್ಲಿ ಪರಿಸರಕ್ಕೆ ಹಾನಿ ಆಗ್ತದೋ ಮತ್ತು ಜೀವ ವೈವಿಧ್ಯ ಔಷಧಿ ಸಸ್ಯಗಳಿಗೆ ಮತ್ತು ಪ್ರಾಣಿ ಸಂಕುಲಕ್ಕೆ ಹಾನಿ ಆಗ್ತದೋ ಅಂಥದ್ರಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ತಕ್ಷಣವೇ ಇದನ್ನು ಕುದುರೆಮುಖ ಐರನ್ ಅವ್ರ ಕಂಪನಿಯನ್ನು ಮುಚ್ಚಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿರ್ತಕ್ಕಂಥದ್ದನ್ನು ತಮಗೆ ನೆನಪು ಮಾಡಿಕೊಡ್ತೀನಿ. ನಿಮಗೆ ಒಂದು ಅವಕಾಶ ಸಿಕ್ಕಿದೆ, 4 ಒಳ್ಳೆಯ ಕೆಲಸಗಳನ್ನು ಮಾಡಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡ್ತಕ್ಕಂಥದ್ದು, ನಿಂತೋಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಕಾರ್ಖಾನೆ ಪ್ರಾರಂಭ ಮಾಡ್ತಕ್ಕಂಥದ್ದು, ಈ ಥರ ದೇಶದಾದ್ಯಂತ ಮುಚ್ಚೋಗಿರ್ತಕ್ಕಂಥ ಹಲವಾರು ಬೃಹತ್ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡೋ ಮೂಲಕ ಉದ್ಯೋಗನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸನ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಇದಕ್ಕೋಸ್ಕರ ಜನಗಳನ್ನು ಒಂದು ಮರಳು ಮಾಡೋಕ್ಕೋಸ್ಕರ ಈ ಥರದ ಹೇಳಿಕೆಗಳನ್ನು ದಯಮಾಡಿ ಕೊಡಬೇಡಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯ ಶ್ರೀಧರ್, ಕಾಂಗ್ರೆಸ್ ಮುಖಂಡ ಶಿವಣ್ಣ, ನಾಗರತ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಜರ್ಬಾದ್ ಮುಖ್ಯ ರಸ್ತೆಯ ಗುರು ಹೋಟೆಲ್ ಮುಂಭಾಗ ರೇಡಿಯೋ ಪಾರ್ಕ್ ಆವರಣದಲ್ಲಿ ನಮ್ಮ ಸರ್ಕಾರ 1 ವರ್ಷ ಪೂರೈಸಿದ ಕಾರಣ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅಭಿವೃದ್ಧಿಯ ಯಶಸ್ವಿ ಮಿಲನ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್, ಶಾಸಕರಾದ ಶ್ರೀ ಹರೀಶ್ ಗೌಡ ಅವರು, ಚಾಮರಾಜ ಕ್ಷೇತ್ರ ಅವರು, ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಹಾಗೂ ಇನ್ನಿತರೆ ಮುಖ್ಯ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ತಪಾಸಣೆ ಮತ್ತು ಆಟೋ ಚಾಲಕರಿಗೆ ಜೀವ ವಿಮೆ ಹಾಗೂ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಅಂದು 40 ಮತ್ತು 52ನೇ ವಾರ್ಡಿನ ಜನರ ಉಚಿತ ಆರೋಗ್ಯ ತಪಾಸಣೆ, ಆಟೋ ಚಾಲಕರಿಗೆ ಉಚಿತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿಕೊಡಲಾಯಿತು. ನಮ್ಮ ನೀವೆಲ್ಲರ ನೆಚ್ಚಿನ ಮಾಜಿ ಶಾಸಕರು ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಎಂಕೆ ಸೋಮಶೇಖರ್ ಈ ಒಂದು ಕಾರ್ಯಕ್ರಮ ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಈ ಕಾರ್ಯಕ್ರಮ ಅತಿ ಮುಖ್ಯವಾಗಿ ನಮ್ಮ ಶಾಸಕರು ಹರೀಶ್ ಗೌಡರು ಮತ್ತು ಮೂಡ ಅಧ್ಯಕ್ಷರು ಮತ್ತು ಮೂರ್ತಿ ಅಣ್ಣ DCC ಅಧ್ಯಕ್ಷರು ಇವ್ರ ಮೂಲಕ ಇವತ್ತು ಈ ವಾರ್ಡ್ನಲ್ಲಿ ನೆರವೇರಿಸಿದಂಥ ಒಂದು ಉದ್ದೇಶ ಏನು ಅಂತಂದರೆ, ವಾರ್ಡ್ನಲ್ಲಿ ಇದು ಇಂಪ್ರೂವ್ಮೆಂಟ್ ಕಡಿಮೆ ಇತ್ತು ನಮ್ಮ 52 ಮತ್ತು 40. ಇದಕ್ಕೆ ನಮ್ಮ ಸರ್ಕಾರ 1 ವರ್ಷ ತುಂಬಿದೆ. 1 ವರ್ಷಕ್ಕೆ ನಮ್ಮ ಇಡೀ ರಾಜ್ಯದಲ್ಲಿ ಏನು ಇಂಪ್ರೂವ್ ಆಗಬೇಕು, ಏನೇನು ಮಾಡಬೇಕು, ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಕೊಡಬೇಕು ಅನ್ನೋ ಒಂದು ಆದ್ಯತೆಗೆ ಇದೊಂದು ಉದಾಹರಣೆ ಆಗುತ್ತೆ. ಯಾಕೆಂದರೆ 1 ವರ್ಷ ತುಂಬಿದ ನಂತರ ಯಾರೂ ಮಾಡಿಲ್ಲ, ಈಗ ನಾವು ಮಾಡ್ತಾಯಿದ್ದೀವಿ. ನಾವು ನಮ್ಮ ದೀಪಕ್ಕು, ರವಿನಾಯಕು ಆ್ಯಂಡ್ ಅದರ್ಸು ಎಲ್ಲ ಟೀಮ್ ವರ್ಕ್ ಮಾಡಿ ಇದೊಂದು ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದ್ವಿ. ಬಟ್ ಇದ್ರ ಉದ್ದೇಶ ಏನು ಅಂತಂದರೆ, ಪ್ರತಿಭಾ ಪುರಸ್ಕಾರ ಭಾಳ ಮುಖ್ಯ ಆಗುತ್ತೆ. ಅಂಥದ್ರಲ್ಲಿ ಈಗ ಒಂದು 6 ಜನ ಮಕ್ಕಳು ಪ್ರತಿಭಾ ಪುರಸ್ಕಾರ ತಗೊಂಡು ಈಗ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ಮಕ್ಕಳು ತುಂಬ ಹೇಳಿಕೆ ಚೆನ್ನಾಗಿ ಕೊಟ್ಟರು. ಹಾಗೆ ಆಟೋ ಡ್ರೈವರ್ಸ್ಗಳಿಗೆ ಆಕ್ಸಿಡೆಂಟು ಡೆತ್ ಫಂಡ್ ಅಂತ ಒಂದು ಅವರಿಗೆ ವಿತರಣೆ ಮಾಡಿದವು 100 ಜನಕ್ಕೆ. ಈ MLA ಮೂಲಕ ಮತ್ತು ತಮ್ಮ DCC ಅಧ್ಯಕ್ಷರು ಇವರೆಲ್ಲ ಬಂದು ಸೇರಿ ಈ ಸಭೆಗೆ ಆಗಮಿಸಿ ತುಂಬ ಯಶಸ್ವಿಗೊಳಿಸ್ಕೊಟ್ರು. ಹಾಗೆ ಶಾಲಾ ಮಕ್ಕಳಿಗೆ ಈ ಒಂದು 10 ನೋಟ್ ಬುಕ್ಕು 3,000 ಜನಕ್ಕೆ ಒಂದು 10 ನೋಟ್ ಬುಕ್ ವಿತರಣೆ ಮಾಡಿ ಈ ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿದ್ದೀವಿ. ನಜರುಬಾದ್, ಲಕ್ಷರ್ಮೋಲಾ ಮತ್ತು ಇಟ್ಕೆಗೂಡು ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಹರೀಶ್ ಗೌಡರು ಪ್ರಥಮ ವರ್ಷ ಪೂರೈಸಿದ ಹಿನ್ನೆಲೆಯಿಂದಾಗಿ ನಾವು ಕಾರ್ಯಕರ್ತರು ಎಲ್ಲ ಒಗ್ಗೂಡಿ ಈ ಒಂದು ಜನಪರವಾದ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಅಂದ್ಕೊಂಡು ಜನಸ್ನೇಹಿ ಕಾರ್ಯಕ್ರಮ ರೂಪಿಸಿದ್ದೀವಿ. ಇದರಲ್ಲಿ ಈ ವಾರ್ಡಿನ ಹಾಗೂ ಲಕ್ಷರ್ಮೋಲಾ, ಇಟ್ಕೆಗೂಡು, ನಜರುಬಾದ್ ಮಕ್ಕಳು, ಪ್ರತಿಭಾವಂತ ಮಕ್ಕಳು ಯಾರು ದ್ವಿತೀಯ PUC ಮತ್ತು
10th ಸ್ಟ್ಯಾಂಡರ್ಡ್ ಮಕ್ಕಳುಗಳು ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿರ್ತಾರೆ ಅಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ನೆಚ್ಚಿನ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಚಾಮರಾಜನಗರ ಹರೀಶ್ ಗೌಡರು ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಮೂಡಾ ಅಧ್ಯಕ್ಷರು ಬಂದು ಹೆಲ್ತ್ ಕ್ಯಾಂಪ್ನ ಉದ್ಘಾಟನೆ ಮಾಡಿದ್ರು. DCC ಅಧ್ಯಕ್ಷರಾದ ಮೂರ್ತಿ ಅಣ್ಣ ಅವರು, ಗುಡಪ್ಪ ಶಿವಣ್ಣ ಅವರು ಹಾಗೂ ನಾಗೇಶ್ ಅವರೆಲ್ಲ ಬಂದು ಹೆಲ್ತ್ ಕ್ಯಾಂಪನ್ನು ಉದ್ಘಾಟನೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ನಾವು ಜನಪರ ಕಾರ್ಯಕ್ರಮ, ನಮ್ಮ ಆಯೋಜಕರ ತಂಡದ ಜನಪರ ಕಾರ್ಯಕ್ರಮ ಆಯೋಜಿಸಬೇಕು ಅಂದಾಗ ಈ ಮೌಲಾದಲ್ಲಿ ಈ ಭಾಗಗಳಲ್ಲಿ ಅತಿ ಹೆಚ್ಚು ಮಧ್ಯಮ ವರ್ಗ ವಾಸಿಸುವಂಥ ಸ್ಥಳ ಇಲ್ಲಿ ಇದೆ. ಈ ವಾರ್ಡಿನಲ್ಲಿ ಅತಿ ಹೆಚ್ಚು ಆಟೋ ಚಾಲಕರು ಇರೋದ್ರಿಂದ ಆಟೋ ಚಾಲಕರಿಗೆ ಉಚಿತ ವಿಮೆಯನ್ನು ಮಾಡಿಸುವ ಮೂಲಕ ಅವರಿಗೂ ಕೂಡ ಒಂದು ಆರ್ಥಿಕವಾಗಿ 1 ಲಕ್ಷ ಒಂದು ಭದ್ರತೆ ಇನ್ಶೂರೆನ್ಸ್ ವಿಮೆ ವತಿಯಿಂದ ಮಾಡಿಸೋದು ಅದು ಕೂಡ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ದೀಪಕ್ ಪುಟ್ಟಸ್ವಾಮಿ, ಮೋಹನ್ ಕುಮಾರ್ ಗೌಡ, ಸುನಿಲ್, ರವಿ, ಮಹದೇವ್, ಶಿವಣ್ಣ, ವಿಕಾಸ್, ಯೋಗೇಶ್ ಯಾದವ್, ಪವನ್, ಸಿದ್ದರಾಮು, ಕೆ ಶಿವರಾಮ್ ಇನ್ನಿತರರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಗುರಿಯಾಗ್ತಾ ಇದೆ ಅಂತ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಾಜಿ ಶಾಸಕ ಎಲ್ ನಾಗೇಂದ್ರ ಕಿಡಿಕಾರಿದ್ರು. ಮೈಸೂರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತ ಕೆಲಸವನ್ನ ರಾಜ್ಯದ ನಾಯಕರು ಮಾಡುತ್ತಿದ್ದಾರೆ. ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಒಂದು ಕಡೆ ಕಿತ್ತುಕೊಂಡು ಇನ್ನೊಂದು ಕಡೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ರಾಜ್ಯದಲ್ಲಿರುವ ಸರ್ಕಾರ ನಿದ್ರೆಗೆ ಜಾರಿದೆ. ಕೊಲೆ ಸುಲಿಗೆಗಳು ಎಗ್ಗಿಲ್ಲದೆ ನಡೀತಾ ಇದೆ. ಜನಸಾಮಾನ್ಯರಿಗೆ ಪೊಲೀಸರ ಮೇಲೆ ಭಯ ಭೀತಿ ಎಂಬುದೇ ಇಲ್ಲದಂತಾಗಿದೆ. ರೈತರ ಆತ್ಮಹತ್ಯೆ ಪ್ರಕರಣಗಳು, ಅತ್ಯಾಚಾರ, ಕೊಲೆ ಸುಲಿಗೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗೆಯೇ ಹಲವು ಸಮುದಾಯಗಳ ನಿಗಮ ಮಂಡಳಿಗಳಿಗೆ ಸಮರ್ಪಕವಾದ ಅನುದಾನ ಬಿಡುಗಡೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ನಿಗಮ ಮಂಡಳಿಗಳಿಗೂ ಸೂಕ್ತ ಅನುದಾನ ಕೊಟ್ಟಿದ್ದು, ಅಬಕಾರಿ ಸುಂಕ ಜಾಸ್ತಿ ಮಾಡಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚು ಮಾಡಿ ಜನ ಬೇಸತ್ತು ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನವಿರೋಧಿ ಅಲೆ ಎದ್ದಿದೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನರು ಅವರಿಗೆ ತಿರಸ್ಕಾರ ಮಾಡೋದ್ರಿಂದ ದೃಷ್ಟಿಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು. ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ನ 3 ರೂಪಾಯಿ 50 ಪೈಸವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿ ರಾಜ್ಯ ಸರ್ಕಾರದ ಖಜಾನೆ ಈಗಾಗಲೇ ಬರದಾಗಿದೆ. ಜನರನ್ನು ಮೆಚ್ಚಿಸೋ ದೃಷ್ಟಿಯಿಂದ, ರಾಷ್ಟ್ರ ನಾಯಕರನ್ನು ಮೆಚ್ಚಿಸುವ ದೃಷ್ಟಿಯಿಂದ 5 ಯೋಜನೆಗಳನ್ನ ಜಾರಿಗೆ ಕೊಟ್ಟು ಇವತ್ತು ರಾಜ್ಯದ ಖಜಾನೆ ಬರದಾಗಿದೆ. ಇವತ್ತು ಎಲ್ಲೊಂದು ಕಡೆ ಒಂದು ಕೈಲಿ ಕೊಡುವಂಥದ್ದು, ಎಡಗೈನಲ್ಲಿ ಬಲಗೈನಲ್ಲಿ ಕಿತ್ಕೊಳ್ಳುವಂಥದ್ದು. 5 ಯೋಜನೆ ಕೊಡೋದ್ರ ಮೂಲಕ ಜನರನ್ನು ಆಕರ್ಷಣೆ ಮಾಡಿ ಜನರ ಹತ್ರ ಇವತ್ತು ಹಾಲಿನ ದರ ಇರ್ಬೋದು, ಹಾಲಿನ ದರ 3 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಎಲೆಕ್ಟ್ರಿಕ್ ದರ 4 ರೂಪಾಯಿ 50 ಪೈಸೆ ಇದ್ದದನ್ನ 7 ರೂಪಾಯಿ 20 ಪೈಸೆ ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿ 20ರಿಂದ 120% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಖಾಸಗಿ ಕಾಲೇಜುಗಳ BE ಸುಂಕವನ್ನು 10% ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಪಕ್ಷ ಆಡಳಿತ ನಡೆಸ್ತಾ ಇದೆಯೋ ನಿದ್ದೆ ಮಾಡ್ತಾ ಇದೆಯೋ ಅಂತಕ್ಕಂಥದ್ದನ್ನು ನಾವು ಈ ಜನರು ಪ್ರಶ್ನೆ ಮಾಡುವಂಥದ್ದಾಗಿದೆ. ಈಗಾಗಲೇ ವಿಶ್ಲೇಷಣೆ ಮಾಡಿದ್ದಾರೆ, ಅನೇಕಾರು ಪತ್ರಿಕೆಗಳು ಬಂದಿದೆ. ಪಂಚ ಗ್ಯಾರಂಟಿಯಿಂದ ಸುಮಾರು 20-30 ರಾಜ್ಯದ ಪ್ರಗತಿ ಕುಂಠಿತ ಆಗಿರ್ತಕ್ಕಂಥದ್ದನ್ನು ಈಗಾಗಲೇ ಆರ್ಥಿಕ ತಜ್ಞರು ಸಹ ಹೇಳಿರ್ತಕ್ಕಂಥದ್ದು. ಮತ್ತು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಅತ್ಯಾಚಾರ, ಕೊಲೆಗಳು ಇವೆಲ್ಲವನ್ನು ನೋಡಿದ್ರೆ ಕರ್ನಾಟಕ ರಾಜ್ಯ ಎಲ್ಲೋ ಒಂದು ಕಡೆ ನಾವು ಒತ್ತಾಯವನ್ನು ಮಾಡೋಕ್ಕೆ ಇಚ್ಛೆಪಡ್ತೀನಿ. ರಾಷ್ಟ್ರಪತಿ ಆಡಳಿತನೂ ಸಹ ತರಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿಬಿಟ್ಟಿದೆ. 4 ತಿಂಗಳಲ್ಲಿ 430 ಕೊಲೆಗಳಾಗಿದೆ. ಎಷ್ಟು? 430 ಕೊಲೆ, 198 ಅತ್ಯಾಚಾರಗಳಾಗಿರ್ತಕ್ಕಂಥದ್ದು. ಪೊಲೀಸವ್ರ ಮೇಲೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಜನರುಗಳಿಗೆ. ಸಾಕಷ್ಟು ಕೈ ಮೀರಿ
ಕ್ರೈಮು ಇವತ್ತು ರಾಜ್ಯದಲ್ಲಿ ಕೈ ಮೀರಿ ಹೋಗ್ತಾ ಇದೆ. ಡ್ರಗ್ಸ್ ಮಾಫಿಯಾ, ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನು ಅಂಕಿಅಂಶಗಳನ್ನು ಸಾಕಷ್ಟು ಪೇಪರಲ್ಲಿ ನಾವಾಗಲೇ ನೋಡಿದ್ದೇವೆ. ಕಳೆದ 4 ತಿಂಗಳಿಂದ ಆಗ್ತಾ ಇರತಕ್ಕಂಥ ಸಮಸ್ಯೆನೇ ಸಾಕಷ್ಟು ಆಗಿಬಿಟ್ಟಿದೆ. ಈ ಸರ್ಕಾರ ಎಲ್ಲ ಒಂದು ಕಡೆ ಕ್ರೈಮ್ ಕೈ ಮೀರಿ ಹೋಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಇವೆಲ್ಲವನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಆದರೆ ನಮ್ಮ ಪಕ್ಕ ರಾಜ್ಯಗಳಿಗೆ ಫೇವರ್ ಮಾಡ್ಕೋಬೇಕು. ತಮಿಳ್ನಾಡಿಗೆ ಒಂದು ಕಡೆ ನೀರು ಬಿಡುವಂಥ ವ್ಯವಸ್ಥೆ, ತೆಲಂಗಾಣಕ್ಕೆ ನೀರು ಬಿಡುವಂಥ ಒಂದು ವ್ಯವಸ್ಥೆ. ಈ ಒಟ್ಟಾರೆ ಕರ್ನಾಟಕ ರಾಜ್ಯದ ಜನರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ರಾಜಕೀಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಒಂದು ಪ್ರಯತ್ನವನ್ನು ತಮಿಳ್ನಾಡಿಗೆ ಫೇವರ್ ಮಾಡಿದಂಥದ್ದು ಮತ್ತು ತೆಲಂಗಾಣಕ್ಕೆ ಫೇವರ್ ಮಾಡಿದಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಇವೆಲ್ಲವನ್ನು ನೋಡಿದಾಗ ರಾಜ್ಯದ ಜನ ಎಲ್ಲೊಂದು ಕಡೆ ಶಾಪ ಹಾಕುವ ರೀತಿಯಲ್ಲಿ ಆಗ್ತಾಯಿದೆ. ಕರ್ನಾಟಕ ಸಂಘದ ಆಶ್ರಯದಲ್ಲಿ ಪಾರ್ವತಮ್ಮ ಪಿಎನ್ ಗೌರಪ್ಪ ಗೌಡ ಪತ್ರಿಕಾ ಪ್ರಶಸ್ತಿಗಳ ಪ್ರಧಾನ ಸಮಾರಂಭವನ್ನು ಜೂನ್ 20ರಂದು ಸಂಜೆ 5 ಗಂಟೆಗೆ ಮಂಡ್ಯದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಉಪಾಧ್ಯಕ್ಷ ತಗಳ್ಳಿ ವೆಂಕಟೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರ ರಾಜು ಮಳವಳ್ಳಿ ಹಾಗೂ ಪ್ರಜಾವಾಣಿಯ ವರದಿಗಾರ ಗಣಂಗೂರು ನಂಜೇಗೌಡ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಅಂದು ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸುಪುತ್ರ ಸಾಹಿತಿ ಧಾರಣೆ ಕೆ ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಹಾಗೂ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ ಶ್ರೀನಿವಾಸ್ ಅವರು ಭಾಗವಹಿಸಲಿದ್ದು, ಬೆಂಗಳೂರಿನ ವಿಜಯ್ ಸಂಜಯ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಂತರಾಜು ಅಭಿನಂದನಾ ನುಡಿಯನ್ನಾಡಲಿದ್ದು, ಈ ಸಂದರ್ಭದಲ್ಲಿ ದತ್ತಿ ದಾನಿಗಳಾದ ಪಿಜೆ ಚೈತನ್ಯ ಕುಮಾರ್ ಉಪಸ್ಥಿತರಿರ್ತಾರೆ ಅಂತ ಹೇಳಿದರು. ದಿನಾಂಕ 20/6/2024 ಗುರುವಾರ ಸಂಜೆ 5 ಗಂಟೆಗೆ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ಪಾರ್ವತಮ್ಮ ಪಿಎನ್ ಗೌರಪ್ಪಗೌಡ ಪತ್ರಿಕಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಮತಿ ಪಾರ್ವತಮ್ಮ ಪಿಎನ್ ಗೌರಪ್ಪಗೌಡರವರು ಮೂಲತಃ ನಾಗಮಂಗಲ ತಾಲೂಕಿನ ಪಾಲಾಗ್ರಹಾರದಲ್ಲಿ ಜನಿಸಿದಂಥವರು. ಅವರು ಸುಮಾರು 1940ರಿಂದ 1990ರವರೆಗೆ ಮಂಡ್ಯದ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥವರು. ಸನ್ಮಾನ್ಯರು ಕೆ ವಿ ಶಂಕರೇಗೌಡರು, ಬೊಮ್ಮೇಗೌಡರು, ಎಂ ಕೆ ಶಿವನಂಜಪ್ಪನವರು, ಕೆ ಸಿಂಗಾರೇಗೌಡರು ಇವರ ಒಡನಾಟದಲ್ಲಿದ್ದು ಮಂಡ್ಯದ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥವರು. ಪತ್ರಿಕಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ನಾನು ಮೊದಲೇ ಹೇಳಿದಾಗ 20ನೇ ತಾರೀಕು 6ನೇ ತಿಂಗಳು 2024 ಗುರುವಾರ ಸಂಜೆ 5 ಗಂಟೆಗೆ ನಮ್ಮ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ MS ಆತ್ಮಾನಂದರವರು ಮಾಜಿ ಸಚಿವರು ಇವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ದಯಮಾಡಿ ಒಪ್ಪಿರ್ತಕ್ಕಂಥ ಗಣ್ಯರು ಅಂತ ಹೇಳಿದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಪುತ್ರಿ ಸಾಹಿತಿ ಶ್ರೀಮತಿ ತಾರಿಣಿ ಕೆ ಚಿದಾನಂದಗೌಡ ಹಾಗೂ ಮೈಸೂರಿನ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ KT ಚಿದಾನಂದಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಒಪ್ಪಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಕ್ಕೆ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸರವರು, ನಮ್ಮ ಕರ್ನಾಟಕ ಸಂಘದ ಪ್ರಧಾನ ಪೋಷಕರು, ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳಲಿಕ್ಕೆ ನಮ್ಮ ಸಂಯುಕ್ತ ಕರ್ನಾಟಕದ ಬೆಂಗಳೂರಿನ ಪತ್ರಕರ್ತರಾದಂಥ ಶ್ರೀ ರಾಜು ಮಳವಳ್ಳಿಯವರು ಹಾಗೂ ಶ್ರೀರಂಗಪಟ್ಟಣದ ಪ್ರಜಾವಾಣಿ ಪತ್ರಕರ್ತರಾದಂಥ ಶ್ರೀ ಗಣಂಗೂರು ನಂಜೇಗೌಡರನ್ನು ಪ್ರಶಸ್ತಿ ಪುರಸ್ಕೃತರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರು ಪ್ರಶಸ್ತಿಗಳನ್ನು ಸ್ವೀಕರಿಸಲಿಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿಸಲಿದ್ದಾರೆ. ಇವು ಅಭಿನಂದನರನ್ನು ಕುರಿತು ಅಭಿನಂದನೆಗಳ ನುಡಿಯೋದಕ್ಕೆ ನಮ್ಮ ವಿಜಯ ಸಂಜಯ್ ಕಾಲೇಜಿನ ಬೆಂಗಳೂರಿನ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶಾಂತರಾಜು ಅವರು ಅಭಿನಂದನಾ ನುಡಿಗಳನ್ನು ನುಡಿಯಲಿಕ್ಕೆ ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ದತ್ತಿನಿಧಿಯನ್ನು ಇಟ್ಟಿರ್ತಕ್ಕಂಥ ಶ್ರೀಮತಿ ಪಾರ್ವತಮ್ಮ PN ಗೌರಪ್ಪಗೌಡರ ಸುಪುತ್ರರು ಹಾಗೂ ದತ್ತಿದಾನಿಗಳು ಆಗಿರ್ತಕ್ಕಂಥ ಶ್ರೀ PJ ಚೈತನ್ಯ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಮಂಜುಳಾ, ಉದಯ್ ಶಂಕರ್, ನಿರ್ದೇಶಕರಾದ ಮೋಹನ್ ಕುಮಾರ್, ನಾಗರತ್ನ ಉಪಸ್ಥಿತರಿದ್ದರು.
ಹಲಗೂರು ವಿದ್ಯಾಸಂಸ್ಥೆಯಲ್ಲಿ ನಿರ್ದೇಶಕರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವ ಉಮೇಶ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಉಮೇಶ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇದೇ ಪಕ್ಕದ ಗ್ರಾಮದ ಒಳಗಡೆ ಗ್ರಾಮದವನಾಗಿ ನಾನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ಸೇವೆ ಮಾಡುವಂತಹ ನಿಟ್ಟಿನಲ್ಲಿ ನೋಟ್ಬುಕ್ಗಳನ್ನು ವಿತರಿಸಿದ್ದೇನೆ. ನಾನು ಪುನೀತ್ ರಾಜ್ಕುಮಾರ್ ಅವರ ಮಾರ್ಗದಲ್ಲಿ ಅವರು ದಾನ ಮಾಡ್ತಾ ಇದ್ದು ಯಾರಿಗೂ ಗೊತ್ತಿರಲಿಲ್ಲ. ಅದೇ ರೀತಿ ನಾನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. ನನ್ನ ಹಾಗೆ ಬೇರೆಯವರು ಇದೇ ಮಾರ್ಗದಲ್ಲಿ ನಡೀಲಿ ಅನ್ನೋದು ನನ್ನ ಆಸೆಯಾಗಿದೆ. ಈ ಬಾರಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ 10,000 ಬಹುಮಾನ ಕೊಡ್ತೇನೆ. ಯಾರು ಈ ಪ್ರಯತ್ನ ಮಾಡ್ತೀರಿ ಅಂತ ತಿಳಿಸಿದ್ರು. ನೆಪ ಮಾತ್ರ ಅಷ್ಟೇ. ನಮಗೆ ಪ್ರತಿ ವರ್ಷ ಇರೋದು ಶ್ರೀಯುತ ಪುನೀತ್ ರಾಜ್ಕುಮಾರ್ ಹೇಗೆ ಯಾರಿಗೂ ನನಗೆ ಈ ಸಮಾರಂಭ ಒಂಥರ ಮುಜುಗರ ಆಗ್ತಾ ಇದೆ. ಅವ್ರು ಹೇಗೆ ಯಾರಿಗೂ ಗೊತ್ತಿಲ್ಲದೇ ದಾನ ಧರ್ಮ ಮಾಡಿ ಇರೋವರೆಗೆ ನಾನು ಯಾರಿಗೂ ಏನೋ ಮಾಡಿದ್ದೀನಿ ಅಂತ ಹೇಳ್ದೇನೆ ಅವ್ರು ಹೋದ್ಮೇಲೂ ಇವತ್ತು ಜನ ಅಷ್ಟೊಂದು ನೆನೆಸ್ಕೊಳ್ತಾ ಇದ್ದಾರೆ. ನಾವು ಮಾಡೋದ ಕಾರ್ಯ ಬಲಗೈಲಿ ಮಾಡಿದ್ರೆ ಎಡಗೈಲಿ ಗೊತ್ತಾಗಬಾರ್ದು. ಬಟ್ ಆದರೂ ಮಾಡಿದ್ದಾರೆ. ಅವ್ರ ಸಂತೋಷಕ್ಕೆ ನಾನು ಅಡ್ಡಿ ಬರೋಕ್ಕಾಗೋದಿಲ್ಲ. ಅದೇ ಪುನೀತ್ ಆದಿಲಿ ನಡೆಯುವ ಅವ್ರು ಏನು ಮಾಡಿದ್ದಾರೆ ಹಾಗೆ ಅದೇ ಕೆಲಸ ಕಾರ್ಯಗಳನ್ನ ನಮ್ಮ ಕೈಲಾದಷ್ಟು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ. ಎರಡನೇದು, ನಾನು ಹೇಳಿದೆ ಹಾಗೆ ಇದೊಂದು ನೆಪ ಮಾತ್ರ ಅಷ್ಟೇ. ನನ್ನ ಹುಟ್ಟುಹಬ್ಬ ಅನ್ನೋದು ನೆಪ ಮಾತ್ರ. ನಿಮಗೆ ಈ ವರ್ಷದ ಮೊದಲು ನಿಮಗೆ ಪರಿಕರಗಳು ಸಿಕ್ಕಿದ್ರೆ ನಿಮಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ನನ್ನ ಮುಖ್ಯ ಉದ್ದೇಶ. ಅದು ಕಾರ್ಯಕ್ರಮದಲ್ಲಿ ಉಮೇಶ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ನೋಟ್ಬುಕ್ ವಿತರಿಸಲಾಯಿತು. ಸುಹಾಸ್, ಮಹಾದೇವಮ್ಮ, ಜ್ಯೋತಿ, ಬೇಬಿ, ಮಹಾಲಕ್ಷ್ಮಿ, ವೆಂಕಟೇಶ್, ಮಾದೇಶ. ಕಾವೇರಿ ಸಂಗ್ರಹಿಸಿಕೊಳ್ಬೇಕಂತ ಕೇಳ್ಕೊತೇನೆ. ಓಕೆ. ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷರಾದ HM ಆನಂದ್ ಕುಮಾರ್, ಶಿಕ್ಷಕರಾದ ಶಿವರಾಮು, ಸುಂದರ್ರಾಜ್, ಉಮೇಶ್, ಗುರುಸ್ವಾಮಿ, ಮಂಚೇಗೌಡ, ನಾಗೇಶ್, ಪ್ರವೀಣ್, ಕೃಷ್ಣ, ಮನೋಹರ್ ಹಾಜರಿದ್ದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಹೊಟ್ಟೆ ಮೇಲೆ ಉಳಿದ ರಾಜ್ಯ ಸರ್ಕಾರಕ್ಕೆ, ಭಾಗ್ಯಗಳಿಗಾಗಿ ಬೆಲೆ ನಿಲ್ಲಿಸುವ ರಾಜ್ಯ ಸರ್ಕಾರಕ್ಕೆ ಬೇಕು. ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಸ್ತುಗಳ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ.
ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದ ವಾಹನ ಸವಾರರಿಗೆ ಅತಿದೊಡ್ಡ ಶಾಕ್ ನೀಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯದ ಜನರ ಗಾಯದ ಮೇಲೆ ಬರೆ ಇಳಿದಂತಾಗಿದೆ. ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಅಧಿಕಾರಕ್ಕೆ ಬರುವ ಮುನ್ನ ರಾಜ್ಯ ಬಿಜೆಪಿ ಸರ್ಕಾರವು ಜನವಿರೋಧಿ ಸರ್ಕಾರ, ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಜನರಿಗೆ ಹೇಳಿ ಕಾಂಗ್ರೆಸ್ ಅಧಿಕಾರ ಬಂದರೆ ಎಲ್ಲಾ ಬೆಲೆಗಳನ್ನು ಇಳಿಸ್ತೇವೆ ಅಂತ ಹೇಳಿ ಹಾಗೂ ಉಚಿತ 5 ಭಾಗ್ಯಗಳನ್ನು ನೀಡ್ತೇವೆ ಅಂತ ರಾಜ್ಯದ ಜನತೆಗೆ ಆಮಿಷ ಒಡ್ಡಿ ತದನಂತರ ಗೆದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಉಚಿತ ಭಾಗ್ಯಗಳಿಗೋಸ್ಕರ ಮೊದಲು ವಿದ್ಯುತ್ ದರ ಹೆಚ್ಚಳ, ಕೆಎಸ್ಆರ್ಟಿಸಿ ಬಸ್ ದರ ಹೆಚ್ಚಳ, ಆಹಾರ ಧಾನ್ಯಗಳ ಬೆಲೆ ಹೆಚ್ಚಳ, ಹಾಲಿನ ದರ ಹೆಚ್ಚಳ, ಮನೆಗಳ ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಳ, ಮದ್ಯದ ಬೆಲೆಗಳ ಹೆಚ್ಚಳ, ಜೊತೆಗೆ ಕನಿಷ್ಠ 20 ರೂಪಾಯಿ ಇದ್ದ ಸ್ಟ್ಯಾಂಪ್ ಪೇಪರ್ನ 100 ರೂಪಾಯಿಗೆ ಹೆಚ್ಚಳ ಮಾಡಿ ರಾಜ್ಯದಲ್ಲಿರುವ ಎಲ್ಲಾ ವಸ್ತುಗಳ ಬೆಲೆಗಳನ್ನೆಲ್ಲ ಏರಿಸಿ ಈಗ ಪುನಃ ಸಾಲದೆಂಬಂತೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಅತ್ಯಂತ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಬೆಲೆ ಏರಿಕೆಗಳನ್ನು ನಿಯಂತ್ರಣ ಮಾಡಿ ಈ ಕೂಡಲೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆದೇಶವನ್ನು ಹಿಂಪಡಿಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ನಿನ್ನೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಚುನಾವಣೆಗೆ ಮುಂಚೆ ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ, ನೆಲ ಜಲ ಭಾಷೆ ಪರವಾಗಿರ್ತೀವಿ, ಏನು ಬಿಜೆಪಿ ಸರ್ಕಾರದವರು ಎಲ್ಲ ವಸ್ತುಗಳ ಬೆಲೆಗಳನ್ನ ಹೆಚ್ಚಳ ಮಾಡಿದ್ದಾರೆ, ನಾವು ಕಡಿಮೆ ಮಾಡ್ತೀವಿ, ರಾಜ್ಯದ ಜನತೆಗೆ ಒಳ್ಳೇದು ಮಾಡ್ತೀವಿ ಹಾಗೂ ಉಚಿತ 5 ಭಾಗ್ಯಗಳನ್ನ ಕೊಡ್ತೀವಿ ಅಂತ ಜನರನ್ನು ನಂಬಿಸಿ ಆಮಿಷ ಒಡ್ಡಿ ಹೆಚ್ಚು ಮತಗಳನ್ನ ಪಡ್ಕೊಂಡು ಸರ್ಕಾರವನ್ನು ರಚಿಸಿದರು. ಆದರೆ ಅವರು ಸರ್ಕಾರ ರಚಿಸಿ 1 ವರ್ಷ ಆದರೂ ಸಹ ಇದುವರೆಗೂ ನಮ್ಮ ರಾಜ್ಯದ ಜನರಿಗೆ ಏನೂ ಒಳ್ಳೆಯದಾಗಿಲ್ಲ, ಒಂದು ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ. ಬಿಟ್ಟಿ ಭಾಗ್ಯಗಳಿಗಾಗಿ ರಾಜ್ಯದ ಬೊಕ್ಕಸವನ್ನೆಲ್ಲ ಖಾಲಿ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು ಕರೆಂಟ್ ಫ್ರೀ ಕೊಡ್ತೀನಿ ಅಂತಂದು ವಿದ್ಯುತ್ ದರ ಹೆಚ್ಚಳ ಮಾಡಿದ್ರು, KSRTC ದರವನ್ನು ಹೆಚ್ಚಳ ಮಾಡಿದ್ರು, ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ರು ಹಾಗೂ ಮದ್ಯ ದರವನ್ನು ಹೆಚ್ಚಳ ಮಾಡಿದ್ರು ಹಾಗೂ ಸ್ಟ್ಯಾಂಪ್ ಡ್ಯೂಟಿ ದರವನ್ನು ಏನು ಮನೆ ಕೊಳ್ಳೋರು ಇರುವಂಥ ಸ್ಟ್ಯಾಂಪ್ ಡ್ಯೂಟಿ ದರವನ್ನು 30ರಿಂದ 40% ಹೆಚ್ಚಿದ್ರು ಹಾಗೂ ಸ್ಟಾಂಪ್ ಪೇಪರು ಏನು ಫಸ್ಟ್ ಮಿನಿಮಮ್ ಯಾವುದಕ್ಕೆ ಯಾರು 20 ರೂಪಾಯಿ ಸ್ಟಾಂಪ್ ಪೇಪರ್ ತೊಗೊಂಡಿದ್ದಾಗದು ಅದನ್ನು ಕನಿಷ್ಠ 100 ರೂಪಾಯಿ ಮಾಡಿಬಿಟ್ರು. ಈ ರೀತಿ ಒಂದಾದ್ಮೇಲೆ ಒಂದು ದೊಡ್ಡ ದೊಡ್ಡ ಎಲ್ಲ ಬೆಲೆಗಳನ್ನ ಏರಿಸಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹಾಗೂ ಬಡವರ ರಕ್ತವನ್ನು ಹೀರ್ತಾ ಇದ್ದಾರೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆ ಆದಮೇಲೆ ಬಹುಶಃ ಈ ಬಿಟ್ಟಿ ಭಾಗ್ಯಗಳನ್ನೆಲ್ಲ ರದ್ದು ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ಮತ್ತೆ ಮುಂದೆ BBMP ಚುನಾವಣೆಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ರಾಜ್ಯ ಪಂಚಾಯತಿ ಚುನಾವಣೆಗಳೆಲ್ಲ ಇರೋದ್ರಿಂದ, ಜಿಲ್ಲಾ ಪಂಚಾಯತ್ ಚುನಾವಣೆಗಳೆಲ್ಲ ಇರೋದ್ರಿಂದ ಇದನ್ನು ಇನ್ನೂ ಮುಂದುವರಿಸಿಕೊಳ್ಳುವ ಅನ್ನೋ ನಿಟ್ಟಿನಲ್ಲಿ ಇವರು ಹಾಗೆ ಇದನ್ನು ಮುಂದುವರಿಸೋಕ್ಕೆ ಸಲುವಾಗಿ ರಾಜ್ಯದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ ಅವರ ಹತ್ರ. ಅದರಿಂದ ಏಕಾಏಕಿ ನೆನ್ನೆ ಸುಲಭವಾಗಿ ದುಡ್ಡನ್ನು ಹೆಂಗೆ ತೆಗಿಬೋದು ಅಂತಂದರೆ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು 3 ರೂಪಾಯಿ ಹೆಚ್ಚಿಸಿ ರಾಜ್ಯದ ಜನತೆಗೆ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನು ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿದ್ರ ಈ ಕೂಡಲೇ ನೀವು ಆದೇಶವನ್ನು ಹಿಂಪಡಿಬೇಕು, ನೀವು ಹೇಳಿದ ಮಾತು ನಡ್ಕೋಬೇಕು. ಇಲ್ಲವಾದಂಥ ಪಕ್ಷದಲ್ಲಿ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ವಾಹನ ಸವಾರರ ಬೀದಿಗಿಳಿದು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜೇಶ್, ಲೋಕೇಶ್ ಗೌಡ, ಪ್ರಭುಶಂಕರ್ ಎಂಬಿ, ಕೃಷ್ಣಯ್ಯ, ಸುರೇಶ್ ಗೋಲ್ಡ್, ಡಾಕ್ಟರ್ ಶಾಂತರಾಜೆ ಅರಸ್, ಶಿವಲಿಂಗಯ್ಯ, ನೇಹ, ನಾರಾಯಣ್ ಗೌಡ, ಲಕ್ಷ್ಮಿ, ಭಾಗ್ಯಮ್ಮ, ಸುನಿಲ್ ಅಗರ್ವಾಲ್, ಪರಿಸರ ಚಂದ್ರು, ದರ್ಶನ್ ಗೌಡ, ಹನುಮಂತಯ್ಯ, ರಾಧಾಕೃಷ್ಣ, ರಘುರಾಜ್ ಅರಸು, ಆನಂದ್, ಸ್ವಾಮಿಗೌಡ, ಗಣೇಶ್ ಪ್ರಸಾದ್, ರಾಮಕೃಷ್ಣ ಗೌಡ, ರವೀಶ್, ಪ್ರಭಾಕರ, ಮಹದೇವಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಫ್ಯಾಷನ್ ಮತ್ತು ಐಷಾರಾಮಿ ಪ್ರದರ್ಶನ ಕಂಪನಿಯಿಂದ ಭಾರತದ ಉನ್ನತ ಜೀವನ ಮತ್ತು ಶೈಲಿಯ ಪ್ರದರ್ಶನ. ಫ್ಯಾಷನ್ ನಿಮ್ಮ ವ್ಯಕ್ತಿತ್ವದ ವಿಸ್ತರಣೆಯಾಗಿದ್ರೆ ಹೈ ಲೈಫ್ ಪ್ರದರ್ಶನವು ಮೈಸೂರು ಕಥೆಯನ್ನ ಫ್ಯಾಷನ್ ಪರಿಕರಗಳು, ಆಭರಣಗಳು ಮತ್ತು ಅಲಂಕಾರಗಳನ್ನು ಎದ್ದು ಕಾಣುವಂತಹ ಕಥೆಗಳಲ್ಲಿ ಮರುಶೋಧಿಸಲು ಮತ್ತು ಪುನಃ ಬರೆಯಲು ನಿಮಗೆ ಸ್ಫೂರ್ತಿ ನೀಡುತ್ತೆ. ದೇಶದ ಅತ್ಯಂತ ಆಕರ್ಷಕ ವಿನ್ಯಾಸಗಳಿಂದ ಆಯ್ದುಕೊಂಡಿರುವ ಅಂತ್ಯವಿಲ್ಲದ ಕ್ಯೂರೇಟೆಡ್ ಸಂಗ್ರಹಗಳನ್ನು ಎಕ್ಸ್ಪ್ಲೋರ್ ಮಾಡುವ ಮೂಲಕ 2 ದಿನಗಳ ಕಾಲ ನಿಮ್ಮ ನೋಟವನ್ನು ಒಟ್ಟುಗೂಡಿಸಲು ತೊಡಗಿಸಿಕೊಳ್ಳಿ. ಟ್ಯೂನಿಕ್ಸ್, ಕೇಪ್ಗಳು, ಜಾಕೆಟ್ಗಳು ಮತ್ತು ಡ್ರೇಪ್ಗಳು, ಸಮಕಾಲೀನ ಕಟ್ಗಳಲ್ಲಿ ಕ್ರೇಪ್ ಶೈಲಿಯ ಸೊಗಸಾದ ಕಸೂತಿ ಮತ್ತು ವಧುವಿನ ಮೇಳಗಳ ಒಂದು ಶ್ರೇಣಿಯಿಂದ ನಿಮ್ಮ ಅತ್ಯಂತ ಮಹತ್ವದ ಸಂದರ್ಭಗಳಿಗಾಗಿ ಫ್ಯಾಷನ್ ಅನ್ನು ಹುಡುಕಿ. ಆಫರ್ನಲ್ಲಿರುವ ಆಭರಣಗಳು, ಪರಿಕರಗಳು ಮತ್ತು ಅಲಂಕಾರಿಕ ಆಯ್ಕೆಗಳ ಮೂಲಕ ಬ್ರೌಸ್ ಮಾಡುವ ಮೂಲಕ ತಾಜಾ ಆಲೋಚನೆಗಳನ್ನು ಪೂರಕಗೊಳಿಸಿ ಮತ್ತು ಪೂರ್ಣಗೊಳಿಸಿದೆ. ಪ್ಯಾಟ್ರಿಕ್ ಲಿಬೇರಾ ಹೈ ಲೈಫ್ ಎಕ್ಸಿಬಿಷನ್ನಲ್ಲಿ ನಿರ್ದೇಶಕ, ಶೋಮಿಕಾ ಎಸರಾ ಹೈ ಲೈಫ್ ಎಕ್ಸಿಬಿಷನ್ನಲ್ಲಿ ಈವೆಂಟ್ ಆರ್ಗನೈಸರ್, ಶ್ರೀಕಾಂತ್ ಎಸ್ ಕಾರ್ಯಕ್ರಮ ಸಂಯೋಜಕರು, ಊರ್ವಶಿ ಹರ್ಷ ಮೇಲಾಂತ ಮೈಸೂರು ಯೂನಿಯನ್ ನಾರ್ತ್ ಅವೆನ್ಯೂ ಮತ್ತು ಕ್ಲೀನ್ ಬೆವರಿಯಲ್ಲಿ ಸಹಸ್ಥಾಪಕ, ಶಿಲ್ಪಾ ವಿಶ್ವಾಸ್ ವಾಣಿಜ್ಯೋದ್ಯಮಿ, ಬುಡಕಟ್ಟು ಕಲ್ಯಾಣ ಸ್ವಯಂ ಸೇವಕ, ಧಾನ್ಯ ಶುಶ್ರೂತ ನಿರ್ವಾಹಕರು. 2 ದಿನ ನಡೆಯುವ ಈ ಫ್ಯಾಷನ್ಗೆ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆಯವರೆಗೂ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಆಯೋಜನೆಯಾಗಿದೆ. ಇಂದಿನ ದಿನ 17ನೇ ತಾರೀಕು
ಹೈಲೈಫ್ ಉದ್ಘಾಟನೆ ಆಗಿದೆ. ಹೈಲೈಫ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಉದ್ಘಾಟನೆ ಮೈಸೂರಿನಲ್ಲಿ 15ನೇ ತಾರೀಕು ಮತ್ತು 16ನೇ ತಾರೀಕು, ಇವತ್ತು ನಾಳೆ 2 ದಿವಸಗಳ ಕಾಲ ಈ ವಸ್ತು ಪ್ರದರ್ಶನ ಇರುತ್ತೆ. ಇದು ನಮ್ಮ 10ನೇ ಬಾರಿ ಮಾಡ್ತಾ ಇರೋದು. ಇದು ಸಾಧ್ಯವಾಗಿರೋದು ಮಾಧ್ಯಮದವ್ರ ಸಪೋರ್ಟಿಂದ ಮತ್ತು ಎಲ್ಲರೂ ನಮಗೆ ಬಂದು ಮೈಸೂರು ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಇದು ಖಂಡಿತ 10ನೇ ಸರಿ ಮಾಡೋ ನಮ್ಗೆ ಅವಕಾಶ ಸಿಕ್ಕು ಚೆನ್ನಾಗಾಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಹೈಲೈಫ್ನಲ್ಲಿ ಏನು ಮುಖ್ಯವಾಗಿರುತ್ತೆ ಅಂದರೆ ಎಲ್ಲ ರಾಜ್ಯಗಳಿಂದ ಅವ್ರವ್ರದ್ದು ಸ್ಪೆಷಾಲಿಟಿ ಏನಿರುತ್ತೋ, ಲಕ್ನೋವಿಂದ ಚಿಕನ್ ಕಾರಿ, ರಾಜಸ್ಥಾನಿಂದ ಬಾಂದಿನಿ, ಆ ಥರ ರಾಜಸ್ಥಾನಿಂದ, ಲಕ್ನೋವಿಂದ, ವೆಸ್ಟ್ ಬೆಂಗಾಲಿಂದ, ಗುಜರಾತಿಂದ ಎಲ್ಲ ಕಡೆಯಿಂದ ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಬಟ್ಟೆ ಬರೆಗಳಿರುತ್ತೆ, ಆಮೇಲೆ ಜ್ಯುವೆಲ್ರಿ ಇರುತ್ತೆ, ಆಭರಣಗಳಿರುತ್ತೆ, ಹೋಮ್ ಡೆಕೋರ್ ಇರುತ್ತೆ. ಎಲ್ಲರೂ ಬಂದು ಇದನ್ನು ಉಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಯಾವುದೇ ರೀತಿಯಾದ ಎಂಟ್ರಿ ಫೀ ಇರೋದಿಲ್ಲ. ಬೆಳಗ್ಗೆ 10 ರಿಂದ 8 2 ದಿವಸ ಕಾಲ ಇದೊಂದು ವಸ್ತು ಪ್ರದರ್ಶನ ಇರುತ್ತೆ. ಎಲ್ಲರೂ ಬಂದು ನಮ್ಗೆ ಸಹಕರಿಸಬೇಕು ಅಂತ ನಿಮ್ಗೆ ಕೇಳ್ಕೊತೀನಿ.